NTPC ಎಕ್ಸಾಮ್ ಸ್ಟಾರ್ಟ್ ಆಗಿದ್ದಾಯ್ತು, ಮೊದಲೇ ದಿನ ಮುಗ್ದಿದ್ದಾಯ್ತು, 3 ಶಿಫ್ಟ್ ಕೂಡ ಮುಗ್ದಾವ. ಸೊ ಯಾವ ಶಿಫ್ಟ್ನಾಗ ಹೆಂಗೇನ್ ಕ್ವಶನ್ ಬರತಾವ, ಏನ್ ಓದ್ಬೇಕು, ಏನ್ ಓದಿಲ್ಲ, ಏನ್ ಓದಿವು, ಭಾಳ ಜನರಿಗೆ ಟೆನ್ಷನ್ ಆಗ್ಬೋದ್ ಬಿಟ್ಟಿರ್ತೈತಿ. ಕ್ವಶನ್ ಹೆಂಗ್ ಬರತಾವ, ಹೋದ್ ಸಲ ಬಂದಂಗ್ ಬರಾತಿದ್ವು, ನಾವು ಓದಿದ್ದ ಬರ್ತಿದ್ವಿ, ನಾವು ಓದಲ್ದ ಬರ್ತಿದ್ವಿ, ಏನು ಹೆಂಗಂತೇಳಿ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೋತೀರಿ. ಮೊದ್ಲಿಗೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸಿಂಪಲ್ ಆಗೈತೆ ನೋಡ್ರಿ, ಎಕ್ಸಾಮ್ನಾಗ ಏನ್ ಕ್ವಶನ್ಸ್ ಬರತಾವಲ್ಲ, ಸೊ ಎಕ್ಸಾಕ್ಟ್ ಪಿನ್ ಟು ಪಿನ್ ಕ್ವಶನ್ಸ್ ಅಲ್ಲಿ ಏನ್ ಬಂದ ಅವನ ಕ್ವಶನ್ಸ್ ಹೇಳಂಗಿಲ್ಲ. ಯಾಕಂದ್ರೆ ಎಕ್ಸಾಕ್ಟ್ ಕ್ವಶನ್ ಅವ್ರು ರಿಪೀಟ್ ಮಾಡಂಗಿಲ್ಲ. ಯಾಕಂದ್ರೆ ಇವತ್ತು ಬಂದಿದ್ದ ಕ್ವಶನ್ ನಾಳೆ ಬರಾಕ ಚಾನ್ಸ್ ಇಲ್ಲ, ಅಲ್ಲಿ ಒಂದು ರೇರ್ ಬರಂಗಿಲ್ಲ ಅನ್ಕೋರಿ ಆಲ್ಮೋಸ್ಟ್. ಹಾಗಾಗಿ ನಾ ಯಾವ ಕ್ವಶನ್ಸ್ ಬಂದಾವ ಕ್ವಶನ್ಸ್ ನಿಮ್ಗೆ ಹೇಳ್ಕೋತ ಹೋಗಂಗಿಲ್ಲ. ಅದ್ರ ಬದ್ಲಿ ಸೊ ನೀವೇನ್ ಓದಿರಿ, ಏನ್ ಓದ್ಬೇಕು, ಏನ್ ಓದಬಾರ್ದು, ಏನ್ ಮಾಡಬೇಕು ಅಷ್ಟ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಮೇನ್ಲಿ ಫಸ್ಟಿಗೆ ಸ್ಟಾರ್ಟ್ ಅಂದ್ರೆ ಏನ, ಕ್ವಶನ್ ಪೇಪರ್ ಹೆಂಗಿದ್ದು. ಕ್ವಶನ್ ಪೇಪರ್ ಭಾಳ ಈಸಿನೂ ಇದ್ರಕ್ಕಿಲ್ಲ, ಭಾಳ ಟಫ್ ಇದ್ರಕ್ಕಿಲ್ಲ, ಮೀಡಿಯಂ ಅನ್ಬೋದು. ಈ ಕಡೆ ಭಾಳ ಟಫ್ ಅಲ್ಲ, ಸ್ವಲ್ಪ ಈಸಿನ ಅನ್ಬೋದು. ಮೀಡಿಯಂಕ್ಕಿಂತ ಸ್ವಲ್ಪ ಕಡಿಮೆ, ಈಸಿಕ್ಕಿಂತ ಸ್ವಲ್ಪ ಜಾಸ್ತಿ ಆ ಟೈಪ್ ಅನ್ಬೋದು. ಅಂದ್ರೆ ಈಸಿ ಅಂದ್ರೆ ಮಾಡ್ರೇಟ್ ನಡ್ಕೈತೆ ಅನ್ಬೋದು. ಸೊ ಒಟ್ ಆಲ್ಮೋಸ್ಟ್ ನೀವು ಸಾಲ್ವ್ ಮಾಡೋಂಗ ಪೇಪರ್ ಅದಾವ. ಇನ್ನು ಮ್ಯಾಥ್ಸ್ ಇನ್ನು ಭಾಳ ಜನ ಡೌಟ್ ಇರ್ಬೋದು, ಕ್ವಶನ್ಸ್ ಮಿಕ್ಸ್ ಬರ್ತಾವ, ಇದು ಬರ್ತಾವ. ಕ್ವಶನ್ಸ್ ಅಂದ್ರೆ ಮಿಕ್ಸ ಬರ್ತಾವ. ರೀಸನಿಂಗ್, ಮ್ಯಾಥ್ಸ್, GK ಎಲ್ಲ ಮಿಕ್ಸ್ ಇರ್ತಾವ. ಈ ಕಡೆ ಸೆಕ್ಷನ್ಸ್ ವೈಸ್ ಇರಂಗಿಲ್ಲ, SSC ಗದ್ಲೆ ಮಿಕ್ಸ ಇರ್ತಾವ. ಮತ್ತೆ ನೀವು 2024 ನಾನು ನಿಮ್ಗೆ ಪ್ರತಿ ವಿಡಿಯೋದಾಗ ಹೇಳ್ಕೊತಾನೆ ಬಂದನು, ನೀವು PYQ ಮೇಲೆ ಪ್ರಾಕ್ಟೀಸ್ ಮಾಡ್ರಿ, PYQ ಮಾಡ್ರಿ, PYQ ಮಾಡ್ರಿ, PYQ ಮಾಡ್ರಿ. ಸೊ ಯಾರ್ಯಾರು PYQ ಮಾಡ್ಕೊಂಡು ಹೋಗ್ತಿರ್ಲೆ, ನಿಮಗೆ ಯಾವ್ದು ಏನು ಹೊಸ ಅನ್ಸಂಗಿಲ್ಲ. ಎಲ್ಲ ಡಿಟೋ ನೀವು ಹೆಂಗ್ ಬಂದು ಓದಿರ್ತಿರ್ಲೆ, ಸೇಮ್ ಟು ಸೇಮ್ ಹಂಗ ಬಂದಂಗ ಅನ್ಸೈತಿ. ನಿಮಗೆ ಏನು ಮೊದ್ಲೇ ನೋಡ್ತಿರ್ಲಿ ಅದೇ ಟೈಪ್ ಆಫ್ ಪೇಪರ್ ಬಂದಂಗ ಅನ್ಸೈತಿ, ಏನು ಹೊಸ ಅನ್ಸಂಗಿಲ್ಲ. ಕ್ವಶನ್ಸ್ ಮಿಕ್ಸ್ ಬರ್ತಾವ. ಇನ್ನ ಕರೆಂಟ್ ಅಫೇರ್ಸ್ ಎಷ್ಟು ಕ್ವಶನ್ ಕೇಳ್ತಾರ ಅವ್ರು, ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ಒಂದು 8ರಿಂದ 10 ಕ್ವಶನ್ ಕೇಳ್ತಾರ. ಆಲ್ಮೋಸ್ಟ್ 8 ಅನ್ಕೋರಿ, ಅಥವಾ 10 ಕೆಲವೊಮ್ಮೆ ಕೇಳಬಹುದು. ಬಟ್ ಅಲ್ಲಿ 8 ಕೇಳಿದ್ರೆ ನಿಮ್ಮ ಶಿಫ್ಟ್ 8 ಕೇಳಿದ್ರೆ ಏನು ರೂಲ್ಸ್ ಇಲ್ಲ, ಅಲ್ಲಿ 10 ಕೇಳೋದು, 12 ಕೇಳಬಹುದು. ಸೊ ಬರೀ ಒಂದು ಐಡಿಯಾ ಬರುತ್ತೆ ನಿಮ್ಗೆ, ಸೇಮ್ ಎಕ್ಸಾಕ್ಟ್ ರಿಪೀಟ್ ಆಗಂಗಿಲ್ಲ. ಸೊ ಆಗಬಹುದು, ಇದೇ ತರ ಬರ್ಬೋದು ಅಂತ ಅಷ್ಟೇ ನಿಮ್ಗೆ ಅರ್ಥ ಆಗುತ್ತಿಲ್ಲ. ಸೊ ಅದನ್ನ ಬಿಟ್ರೆ ನೋಡ್ರಿ, ಇನ್ನು ಸೈನ್ಸ್ ಬಗ್ಗೆ, ಸೈನ್ಸ್ನಿಂದ 3ರಿಂದ 5 ಕ್ವಶನ್ ಬರತಾವ. ಇನ್ನ ಮ್ಯಾಥ್ಸ್ ಬಗ್ಗೆ ಅಂದ್ರೆ ಹೇಳ್ತಾರೆ, ಮ್ಯಾಥ್ಸ್ ಬಗ್ಗೆ ನೀವು ಏನಿಲ್ಲ, ನೀವು ಏನು ಓದಿರ್ಲಿ ದಿವಸ ಸೇಮ್ ಅದನ್ನ ನಾನು ನಿಮ್ಗೆ ಆಗಲೇ ಮ್ಯಾಥ್ಸ್ ಇಂಪಾರ್ಟೆಂಟ್ ವಿಡಿಯೋ ಮಾಡಿದ್ನಲ್ಲ. ಮ್ಯಾಥ್ಸ್ ಯಾವ ಟಾಪಿಕ್ಸ್ ಇಂಪಾರ್ಟೆಂಟ್ ಅದ ರೀ, ಎಕ್ಸಾಕ್ಟ್ ಆ ವಿಡಿಯೋ ಯಾರು ನೋಡಿ, ಆ ವಿಡಿಯೋ ಯಾರು ನೋಟ್ ಮಾಡೋದು ಕರೆಕ್ಟಾಗಿ ಅದ್ರ ಪ್ರಕಾರ ಲೆಕ್ಕ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರ್ಲಿ. ನಿಮ್ಗೆ ಎಕ್ಸಾಮ್ನ ಹೋದ್ ಕೂಡಲೇ ನೀವು ಯಾವುದೇ ಲೆಕ್ಕ ನೋಡ್ರು ಹೊಸದು ಅನ್ಸೋದಿಪ್ಪ, ಇದು ನಂಗೆ ಮಾಡಕ್ ಬರಂಗಿಲ್ಲಪ್ಪ ಅನ್ನೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದನ್ನ ಮಾತೆಲ್ಲ ರಿಪೀಟ್ ಮಾಡಂಗಿಲ್ಲ. ಯಾಕಂದ್ರೆ ನಿಮ್ಗೆ ಟೈಮ್ ಕಡಿಮೆ ಐತಿ, ಹೋಗಿ ಓದಬೇಕು ನೀವು. ಹಂಗೆ ಅಷ್ಟೊಂದು ಏನು ಟಾಪಿಕ್ಸ್ ವಿಡಿಯೋ ಮಾಡಿ ವಿಡಿಯೋದಾಗ ಅಷ್ಟು ಟಾಪಿಕ್ ಭಾಳ ಹೇಳ್ಕೊತ ಕುಂದ್ರಂಗಿಲ್ಲ. ಯಾಕಂದ್ರೆ ಟೈಮ್ ವೇಸ್ಟ್ ನಿಮ್ಗೆ. ಯಾಕಂದ್ರೆ ನೀವು ಅದನ್ನ ಅಲ್ಲೇ ನೋಡಿರ್ತೀರಿ. ಹಂಗೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಹೋಗಿ ಒಂದ್ಸಲ ನೋಡ್ಬೋದು. ಬಟ್ ನೀವು ಅಲ್ಲಿ ನೋಡಿರ್ತೀರಿ ಅನ್ಕೋತೀನಿ. ಈಗ ವಿಡಿಯೋ ನೋಡ್ಕೊತ ಕೂತ್ರು ನನ್ನ ಪ್ರಕಾರ ನಿಮ್ಮ ಟೈಮ್ ವೇಸ್ಟ್. ನೀವು ಆಗಲೇ ಒಂದ್ಸಲ ನೋಟ್ ಮಾಡ್ಕೊಂಡಿರಂದ್ರೆ ಆ ನೋಟ್ ಪ್ರಕಾರ ಓದ್ಕೋರಿ. ಆಲ್ಮೋಸ್ಟ್ ಓದಿರ್ತೀರಿ ಅನ್ಕೊಂತೀನಿ. ವಿಡಿಯೋ ಮಾಡಿ ಭಾಳ ದಿವಸ ಆಯ್ತು ಅದನ್ನ. ಅದನ್ನ ಬಿಟ್ರೆ ಇನ್ನು ರೀಸನಿಂಗ್ ಕೂಡ ಏನವೆ ಸೇಮ್ ಅರೇಂಜ್ಮೆಂಟ್ ಅವ, ಕೋಡಿಂಗ, ಡಿಕೋಡಿಂಗ ಏನು ಎಕ್ಸಾಕ್ಟ್ ನಾ ಹೇಳಿದ ಕ್ವಶನ್ಸ್ ಅವೇ ಕ್ವಶನ್ಸ್ ಬಂದವ. ಮತ್ತು ನಾ ಇನ್ನೊಂದು ವಿಡಿಯೋ ಮಾಡಿದ್ದೆ ನೋಡಿರ್ಬೋದು, ರಿಪೀಟೆಡ್ ಕ್ವಶನ್ಸ್ ಇವು ಬರ್ತಾವೆ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಅಂತೇಳಿ. ಅದು ಕೂಡ ಅದ್ರಾಗೇನು ತೋರಿಸಿಲ್ಲ. ಕ್ವಶನ್ಸ್ ಅವೇ 90% ಕ್ವಶನ್ಸ್ ಅವ ಬರತ್ತಾವ. ನಾನು ನಿಮ್ಗೆ ಮೊದಲಿಂದ ಹೇಳ್ಕೊಂಡು ಬಂದಿದ್ದೆ, ನೀವು PYQ ಮಾಡ್ಕೊಂತ ಇರ್ರಿ, PYQ ಮಾಡ್ಕೊಂತ ಅವು ಬರ್ತಾವಂದ್ರಿ. ಸರಿ, ಇನ್ನು ಮೇನ್ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ಬರೀ GK ಬಗ್ಗೆ ಹೇಳ್ತಾನು. GK ಯಾಕಂದ್ರೆ GKದಾಗ ಏನು ಕೇಳಿದ್ರೆ ಅಂತ ಹೇಳ್ತಾನು. ಇಲ್ಲ ಮ್ಯಾಥ್ಸ್ ರೀಸನಿಂಗ್ ನೀವು ಏನಾರ ಪೂರಾ ಬೇಕಂದ್ರೆ ಅದು ವಿಡಿಯೋ ನೋಡ್ರಿ, ಅಲ್ಲಿ ಏನು ಟಾಪಿಕ್ಸ್ ಇಲ್ಲ ಎಕ್ಸಾಕ್ಟ್ ಅವ ಟಾಪಿಕ್ಸ್ ಅದ ಟೈಪ್ ಕ್ವಶನ್ಸ್ ಬಂದವ ಎಕ್ಸಾಮ್ದಾಗ. ಬೇರೆ ಬಂದಿಲ್ಲ. ಅದೇ ಬೋಟ, ಅವ ಸಿಂಪಲ್ ಇಂಟ್ರೆಸ್ಟ್, ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ಹೇಳಿದ್ರೆ ಸುಮ್ಮ ಟೈಮ್ ವೇಸ್ಟ್. ನಿಮ್ಮದು ಟೈಮ್ ವೇಸ್ಟ್, ನಂದು ಟೈಮ್ ವೇಸ್ಟ್. ಯಾಕಂದ್ರೆ ಅದು ಬಿಟ್ಟು ನೀವು ಹೋಗಿ ಆರಾಮ್ ಓದ್ಕೋದು ಬೆಸ್ಟ್. ಹಂಗೂ ವಿಡಿಯೋ ನೋಡಿದ್ರೆ ಡಿಸ್ಕ್ರಿಪ್ಷನ್ದಾಗ ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೋಡ್ರಿ. ಬಟ್ ನನ್ನ ಪ್ರಕಾರ ಅದನ್ನ ನೀವು ನೋಡೋಸ್ಕೊತೀರ, ನೋಡ್ರಿ ಅಂದ್ರೆ ಒಂದ್ಸಲ ಸುಮ್ಮ ಓದಕ್ಕೆ ಚಲೋ ಮಾಡ್ರಿ. ಇನ್ನು ಸೀದಾ ಏನು ಬರ್ತನಪ್ಪ ಅಂದ್ರೆ, ನಾ GK ಬಗ್ಗೆ ಮಾತಾಡ್ತೀನಿ. GKದಾಗ ಏನೇನು ಕೇಳ್ಯಾರಂದ್ರೆ, ಅವ್ರು ಮೇನ್ಲಿ ಹಿಸ್ಟ್ರಿ ಒಳಗೆ ದಿಲ್ಲಿ ಸುಲ್ತಾನ ಬಗ್ಗೆ ಕೇಳ್ತಾರೆ. ಅದು ಪ್ರತಿ ವರ್ಷ ಆಲ್ಮೋಸ್ಟ್ ಕೇಳ್ತಾರೆ. ಅದೇ ಮೇನ್. ಅದ್ರ ಯಾರು ಮೇನ, ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಅವ್ರು ಕೇಳ್ತಾರೆ. ಇನ್ನು ಬಲ್ಬಣ್ಣ, ಇಲ್ತುತ್ಮಿಶ್ ಇವ್ರ ಬಗ್ಗೆನೇ ಜಾಸ್ತಿ ಕೇಳ್ತಾರೆ. ಇದೇ ವರ್ಷ ಕೂಡ ಅವ್ರ ಬಗ್ಗೆನೇ ಕೇಳ್ತಾರ. ಬಿಟ್ರೆ ಸಂಗಮೇಜ್ ಈ ಚೋಳ ಏನೈತಲ್ಲ, ಚೋಳ ಏರ ಲೇಟ್ರ್ ಚೋಳ ಮತ್ತು ಅರ್ಲಿ ಚೋಳದಾಗ ಸಂಗಮೇಜ್ ಬಗ್ಗೆ ಕೇಳ್ತಾರೆ. ಸಂಗಮ ಒಳಗೆ ಯಾವ ಭಾಷೆ ಒಳಗಿತ್ತು, ಅಲ್ಲಿ ಯಾವ್ಯಾವ ಕಾದಂಬರಿಗಳು ಬರ್ದರು. ಸೊ ಇವತ್ತು ಕೇಳಿದ ಕ್ವಶನ್ಸ್ ಅದ, ಆ ಕೇಳಿದ ಕ್ವಶನ್ಸ್ ಭಾಳ ರಿಪೀಟ್ ಆಗಂಗಿಲ್ಲ. ಸೊ ಅವ್ರು ಏನು ಕೇಳ್ತಾರಲ್ಲ ಅದ್ರ ರಿಲೇಟೆಡ್ ನೀವು ಓದ್ಕೋರಿ. ಈಗ ನೋಡ್ರಿ, ದಿಲ್ಲಿ ಸಲ್ತನತ್ ಬಗ್ಗೆ ಅವ್ರು ಕ್ವಶನ್ ಕೇಳ್ಯಾರಂದ್ರೆ ಅದ ಸೇಮ್ ಕ್ವಶನ್ ಕೇಳಂಗಿಲ್ಲ. ಈಗ ಅವ್ರು ಇಕ್ತಾ ಬಗ್ಗೆ ಕೇಳ್ಯಾರ, ಸೊ ಫೈಬೋಸ್ ಬಗ್ಗೆ ಕೇಳ್ಬೋದು. ಈಗ ಅವ್ರ 40 ಸ್ಲೇವ್ಸ್ ಬಗ್ಗೆ ಕೇಳ್ಯಾರ ಅಂದ್ರೆ ಚಾಲಿಸಾ ಬಗ್ಗೆ ಕೇಳ್ಯಾರ. ಸೊ ರಜಿಯಾ ಸುಲ್ತಾನ್ ಬೇಗಂ ಬಗ್ಗೆ ಕೇಳ್ಬೋದು. ಆ ಟೈಪ್ ಅವ್ರೇನು ಕ್ವಶನ್ ಕೇಳಲ್ಲ, ಎಕ್ಸಾಕ್ಟ್ ಕ್ವಶನ್ ರಿಪೀಟ್ ಆಗಂಗಿಲ್ಲ. ಬಟ್ ಅದ್ರ ರಿಲೇಟೆಡ್ ಇರುತ್ತಲ್ಲ, ಅದ್ರ ಆಸ್ಪಾಸ್ ಅಂದ್ರೆ ಈಗ ಅವ್ರು ಒಂದು ಕೇಳಲ್ಲ, ಅದ್ರ ಆಸ್ಪಾಸ್ ಅಂತ ಎಲ್ಲ ನೀವು ಓದ್ಕೋರಿ. ಹಂಗೆ ಇನ್ನು ಅದನ್ನ ಬಿಟ್ರೆ ನೋಡ್ರಿ, ಚೋಳ ಬಗ್ಗೆ ಇದೆ. ಇನ್ನು ಚಾರ್ಟರ್ ನೋಡ್ರಿ, ಇವು ಕೇಳ್ಯಾರ ಡಯಾರಿಕಿ ಬಗ್ಗೆ ಅದೆಲ್ಲ ಕೇಳ್ಯಾರ. ಸೊ ಡಯಾರಿಕಿ ಬಗ್ಗೆ ಅವ್ರು ಕೇಳ್ತಾರಂದ್ರೆ, ಸೊ ಬ್ರಿಟಿಷರ್ ಏನು ಇವ್ನು ಮಾಡಿರಲ್ಲ ಕಾನೂನುಗಳ, ಚಾರ್ಟರ್ ಆ್ಯಕ್ಟ್ ಆಗಿರ್ಬೋದು, 1919 ಇಂಡಿಯನ್ ಆ್ಯಕ್ಟ್ ಆಗಿರ್ಬೋದು, 1909 ಆ್ಯಕ್ಟ್ ಆಗಿರ್ಬೋದು, ಮತ್ತು 1935 ಆ್ಯಕ್ಟ್ ಆಗಿರ್ಬೋದು, 1833, 1873 ಎಷ್ಟು ಆ್ಯಕ್ಟ್ಗಳದಲ್ಲ ಅವು ಅಟ್ಟು ಆ್ಯಕ್ಟ್ ಒಂದ್ಸಲ ನೋಡ್ಕೋರಿ. ಯಾಕಂದ್ರೆ ಇಂಪಾರ್ಟೆಂಟ್. ಅವರು ಸ್ವಲ್ಪ ಏನು ಕೇಳ್ತಾರೆ ಅದ್ರ ಸಂಬಂಧ ಕೇಳ್ತಾರೆ. ಬಟ್ ಎಕ್ಸಾಕ್ಟ್ ಕ್ವಶನ್ ಕೇಳಿ ರಿಪೀಟ್ ಆಗಿಲ್ಲ. ಸೊ ಹಂಗಾಗಿ ನಾ ಕ್ವಶನ್ಸ್ ಅವನ್ನ ನಿಮಗೆ ಹೇಳಂಗಿಲ್ಲ ಯಾವ ಬಂದಂದ್ರಿ, ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದು ಸೇಮ್ ಕ್ವಶನ್ ಕೇಳಲ್ಲ, ಅದು ರಿಲೇಟೆಡ್ ಕೇಳ್ತಾರೆ. ಸೊ ಆಮೇಲೆ ಬಿಟ್ರೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಬಂದವ. 86th ಅಮೆಂಡ್ಮೆಂಟ್ ಬಗ್ಗೆ ಕ್ವಶನ್ ಬಂದೈತಿ. ಹಂಗಂದ್ರೆ 86th ಭಾಳ ಇಂಪಾರ್ಟೆಂಟ್. ನಾವು ಹಿಡಿದು ಹೇಳಿದೆ ಅನ್ಕೊಂತೀನಿ ಮೋಸ್ಟ್ಲಿ. ಹಂಗಾರೆ 86 ಬಂದೈತೆ ನೋಡ್ರಿ, ಹೇಳ್ತಾ ನಿಮ್ಗೆ 93, 94 ಮತ್ತು 42nd, 44th, ಫಸ್ಟ್ ಇವೆಲ್ಲ ಏನಲ್ಲ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್ ಅಲ್ಲ, ಅವ ಬರ್ತಾವ. ಅಮೆಂಡ್ಮೆಂಟ್ಸ್ ಅಂದ್ರೆ ಫಿಕ್ಸ್ ಬರ್ತಾವ ಅನ್ಕೋರಿ, ಇಂಪಾರ್ಟೆಂಟ್. ದಲಿತ ಬಗ್ಗೆ ಹೇಳಿ ಅಮೆಂಡ್ಮೆಂಟ್ಸ್. ಇನ್ ಸೈನ್ಸ್ ಬಗ್ಗೆ 3 ಕ್ವಶನ್ ಅದನ್ನು ಹೇಳೀನಿ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವ ಸೇಮ್ ಕ್ವಶನ್ ಬರ್ತಾವೆ ಏನಿಲ್ಲ, ಅವು ಬ್ರಿಟಿಷರ್ ಮಾಡಿದ ಆ್ಯಕ್ಟ್ಗಳ.
ಫಂಡಮೆಂಟಲ್ ಡ್ಯೂಟಿ, ಫಂಡಮೆಂಟಲ್ ರೈಟ್ಸ್, DPSP, ಇನ್ನೇನು ಪಾರ್ಟ್ 5 ಐತಲ್ಲ, ಏನದು ಪಾರ್ಟ್ 5 ಯೂನಿಯನ್, ಅಲ್ಲಿಯೂ ಕ್ವಶನ್ಸ್ ಬರ್ತಾವೆ. ಅಷ್ಟೇ. ಇನ್ನು ಕರೆಂಟ್ ಅಫೇರ್ಸ್ ಎಂಟತ್ತು ಕ್ವಶನ್ ಬರುತ್ತೆ. ಕರೆಂಟ್ ಅಫೇರ್ಸ್ ನಾನು ನಿಮಗೆ ಏನು ಹಾಕಿಲ್ಲ. ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಯಾರ. ಚಾಂಪಿಯನ್ಸ್ ಟ್ರೋಫಿ ಯಾರು ಗೆದ್ದಾರ, ಸೊ ಇಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕೇಳ್ಯಾರ. ನೆಕ್ಸ್ಟ್ ನಿಮಗೆ ಪಕ್ಕ T20 ವರ್ಲ್ಡ್ ಕಪ್ ಈ ವರ್ಷ ನಂಗೆ ಡೌಟ, ಬಟ್ ಹೋದ ವರ್ಷ ನಾವಾಗ ಗೆದ್ದಿದ್ದು ಆ ಕ್ವಶನ್ ಬರ್ಬೋದು. ಯಾಕಂದ್ರೆ ಚಾಂಪಿಯನ್ಸ್ ಟ್ರೋಫಿ 2025, T20 ವರ್ಲ್ಡ್ ಕಪ್ 2024. ಸೊ ಚಾಂಪಿಯನ್ಸ್ ಟ್ರೋಫಿ ಕೇಳಿದ್ರೆ ನೆಕ್ಸ್ಟ್ ಖೇಲೋ ಇಂಡಿಯಾ ಗೇಮ್ಸ್ ಎಂತಾವಲ್ಲ, ಖೇಲೋ ಇಂಡಿಯಾ ಗೇಮ್ಸ್, ನ್ಯಾಷನಲ್ ಗೇಮ್ಸ್, ಸೊ ಇದ್ರ ಬಗ್ಗೆನೂ ಕ್ವಶನ್ಸ್ ಬರ್ತಾವೆ. ಆಲ್ಮೋಸ್ಟ್ ಸ್ಪೋರ್ಟ್ಸ್ ಬಗ್ಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಏನು ಹೇಳೋಸಿಲ್ಲ. ನಿಮ್ಗೆ ಒಂದು ಟೆಲಿಗ್ರಾಮ್ದಾಗ ನಾವು ಒಂದು PDF ಹಾಕಿದ್ದೆ, ಆ PDF ನೀವು ನೋಡ್ಕೊಂಡ್ರೆ ಹಾಗೆ ಗೊತ್ತಾ. ಇನ್ನು ಕಂಪ್ಯೂಟರ್ ಬಗ್ಗೆ ಯಾಕೋ ಅವ್ರು ಜಾಸ್ತಿ ಕ್ವಶನ್ ಕೇಳ್ತಾರೆ ಅನ್ಕೊಂಡಿದ್ದೆ, ಬಟ್ 3 ರಿಂದ 4 ಕ್ವಶನ್ಸ್ ಅಷ್ಟೇ ಕೇಳ್ತಾರಂತೆ. ಸೊ ಕಂಪ್ಯೂಟರ್ ಬಗ್ಗೆ ಅವ್ರಿಗೆ ಏನು ಅನ್ಸುತ್ತೆ ಗೊತ್ತಿಲ್ಲ, ಒಟ್ಟು ಕಮ್ಮಿ ಕ್ವಶನ್ಸ್ ಕೇಳ್ತಾರೆ. ಸೊ ಕಂಪ್ಯೂಟರ್ ಆದರೂ ಓದ್ಕೊಂಡು ಹೋಗ್ರಿ, ಯಾಕಂದ್ರೆ ಕಂಪ್ಯೂಟರ್ ಈಸಿ ಇರುತ್ತೆ. ಒಂದು ಅಂತರೂ ಬರೀ ಕಂಟ್ರೋಲ್ C, ಕಂಟ್ರೋಲ್ V, ಕಾಪಿ ಪೇಸ್ಟ್ ಬಗ್ಗೆ ಕೇಳ್ಯಾರ. ಅಂದ್ರೆ ನಿಮಗೆ ಶಾರ್ಟ್ಕಟ್ಸ್ ಅವ್ರು ಕೇಳ್ತಾರೆ. ಶಾರ್ಟ್ಕಟ್ಸ್ ನಾನು ಒಂದು ವಿಡಿಯೋ ಮಾಡಿದ್ದೆ ಕಂಪ್ಯೂಟರ್ ಬಗ್ಗೆನು, ಅದನ್ನ ನೀವು ನೋಡಿದ್ರೆ ಭಾಳ ಚಲೋ, ನೋಟ್ಸ್ ಮಾಡಿದ್ರೆ ಅಂತೂ ಭಾಳ ಚಲೋ. ಅದ್ರ ನೋಟ್ಸ್ ಏನು ನಾ ಮಾಡ್ಕೊಂಡು ನೋಟ್ಸ್ ಕೂಡ ನಿಮ್ಗೆ PDF ಮಾಡಿ ಟೆಲಿಗ್ರಾಮ್ದಾಗ ಹಾಕಿನಿ, ಅದನ್ನ ನೋಡ್ಕೊರಿ ಒಂದ್ಸಲ. ಹೋಗಿದ್ರೆ ಮೊದಲು 4 ಪೇಜ್ ಅದು ಐತಿ. ಆಲ್ಮೋಸ್ಟ್ ಒಂದು 3 ಕ್ವಶನ್ ಕೇಳಿ 2 ಕ್ವಶನ್ ಅದಕ್ಕೆ ಬರ್ತಾವೆ ಪಕ್ಕ. ಸತ್ಯಾಗ್ರಹ ಬಗ್ಗೆ ನೋಡ್ಕೊರಿ. ಸತ್ಯಾಗ್ರಹ ಹೆಂಗವಲ್ಲ, ಸೊ ಬಾಡೋಲಿ ಆಗಿರ್ಬೋದು, ಚಂಪಾರಣ ಆಗಿರ್ಬೋದು, ಸೊ ಎಲ್ಲ ಅದ್ರ ಬಗ್ಗೆ ನೋಡ್ಕೊರಿ. ಅವು ಅಷ್ಟು ಇಂಪಾರ್ಟೆಂಟ್ ಆಕಾವು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನೋಡ್ಕೊರಿ. ಅವ್ರು ಇವತ್ತು ಲೋತಾಲ್ ಬಗ್ಗೆ ಒಂದು ಕ್ವಶನ್ ಕೇಳ್ಯಾರಂದ್ರೆ, ನೀವು ಕಾಲಿ ಬಂಗಾಣ ಆಗಿರ್ಬೋದು, ಅಲ್ಲೆಲ್ಲ ಎಲ್ಲೆಲ್ಲಿ ಫಸ್ಟ್ ಫ್ಲೋಯಿಂಗ್ ಮಾಡಿರೋದು, ಮತ್ತು ಬ್ಲ್ಯಾಕ್ ಬೆಂಗಲ್ ಸಿಕ್ಕಿರೋದು, ಹಾರ್ಸ್ ಮೂಳೆಗಳು ಸಿಕ್ಕಿರೋದು, ಮತ್ತು ಆರ್ ಏನಂತಾರ ಮಿಲ್, ರೈಸ್ ಮಿಲ್ ಏನಂತಾರ ಸ್ಟೋರೇಜ್ ಮಾಡ್ತಿರ್ತಾರಲ್ಲ, ಸೊ ನಂಗೆ ನೆನಪಾಗಲ್ತು. ಅದ್ರ ಬಗ್ಗೆ ಆಗಿರ್ಬೋದು. ಗ್ರೇಟ್ ಬಾಂಧವ್ರ ಮೇಲೆ ಗೊತ್ತಿರೋ ಮಹೇಂಜೋದಾರೋ. ಮತ್ತು ಇದನ್ನೊಂದು ನೋಡ್ಕೊರಿ. ಯಾಕಂದ್ರೆ ಅಲ್ಲಿ ಕೇಳಿದ್ರಂದ್ರೆ ಅವ್ರ ಯಾವ ನದಿ ದಡಕ್ಕೆ ಯಾವ ಸಿಟಿ ಇತ್ತು, ಆ ಟೈಪ್ ಇಂಡಸ್ ಮೇಲೆ ಒಂದು ಮೊಹೆಂಜೋದಾರೋ ಇತ್ತು, ಆ ಟೈಪ್ ಯಾವ ಸಿಟಿ ಮೇಲೆ ಅದನ್ನು ನನಗೆ ಅನ್ಸೋ ಮಟ್ಟಿಗೆ ಯಾಕೋ ಒಂದು ಸ್ವಲ್ಪ ಶಿಫ್ಟ್ನಾಗ ಕ್ವಶನ್ ಕೇಳೋದು ಅನ್ಸತೈತಿ. ಅದನ್ನ ನೋಡ್ಕೊರಿ. ಇನ್ನು ಬಾಕಿ ಮ್ಯಾಥ್ಸ್ ಅಂದ್ರೆ ರೀಸನಿಂಗ್ ಅಂತೂ ಸೇಮ್ ಏನು ಮಾಡತ್ತಿರಲಿ. ಮತ್ತು ನಾನು ನಿಮಗೆ ಮುಂದಿನ ಹೇಳ್ಕೊಂಡು ಬಂದಿದ್ದೆ, PYQ ಪ್ರಾಕ್ಟೀಸ್ ಮಾಡಿರ್ತೀವಿ. ನೀವು PYQ ಮಾಡಿದ್ರೆ ಸ್ವಲ್ಪ ಇರ್ತೈತಿ. ಮ್ಯಾಥ್ಸ್ ಒಳಗೆ ಅವ್ರು ಏನಂತಾರ, ಸ್ವಲ್ಪ ಕ್ಯಾಲ್ಕುಲೇಟಿವ್ ಕ್ವಶನ್ಸ್ ಕೇಳ್ತಾರಂತ. ಸ್ವಲ್ಪ ಅಂದ್ರೆ ನಿಮ್ಮ ಈ ಕ್ವಶನ್ಸ್ ಈಸಿನೇ ಇರ್ತಾವ, ಬಟ್ ಸ್ವಲ್ಪ ಲೆಕ್ಕ ಮಾಡುವಂಥವು. ಬಟ್ ಮ್ಯಾಥ್ಸ್ಗಿಂತ ಸ್ವಲ್ಪ ರೀಸನಿಂಗ್ ಟಫ್ ಐತೆ ಅಂತ ಕೆಲವೊಬ್ರು ಅಂದಿದ್ದು ಕೇಳಿದೆ. ಯಾಕಂದ್ರೆ ರೀಸನಿಂಗ್ ಟಫ್ ಅಂದ್ರೆ ರೀಸನಿಂಗ್ ಏನು ಟೆನ್ಷನ್ ತೊಗೊಳ್ರಿ. ನೀವು ರೀಸನಿಂಗ್ ಏನಾರ PYQ ಪ್ರಾಕ್ಟೀಸ್ ಮಾಡಿದ್ರೆ ಕ್ವಶನ್ಸ್ ರಿಪೀಟ್ ಆಗಂಗಿಲ್ಲ, ಬಟ್ ಅದೇನು ಕಾನ್ಸೆಪ್ಟ್ ಇರಲ್ಲ, ಸೇಮ್ ಕಾನ್ಸೆಪ್ಟ್ ಬರ್ತಾವೆ. ಏನು ಟೆನ್ಷನ್ ಇಲ್ಲ. ಆರಾಮ್ 2024 ಏನು ಯಾರು ಪ್ರಾಕ್ಟೀಸ್ ಮಾಡಿರಲಿ, ಆರಾಮಾಗುತ್ತಾ. ಇನ್ನು ಅಟೆಂಪ್ಟ್ ಅಂತೂ ಒಂದು 80 ನಾನು ಇನ್ನೇ ಹೇಳಿದ್ದೆ ಅಟೆಂಪ್ಟ್ ಬಗ್ಗೆ, ಅದ್ರ ಬಗ್ಗೆ ಮತ್ತೆ ವಾಪಸ್ ಅದ ಕತೆ ಹೇಳಂಗಿಲ್ಲ. ಒಂದ್ಸಲ ಹೇಳಿದ್ ಮತ್ತೆ ಹೇಳೋದು ವೇಸ್ಟ್ ಆಗುತ್ತೆ. ಸರಿ ಅಷ್ಟೇ. ಏನಾದ್ರೆ ಅದನ್ನ ಓದ್ಕೋರಿ. ನಾನು ನಾರ್ಮಲ್ ಈಸಿ ನನ್ನ ಪ್ರಕಾರ ಹೋದ್ ಸಲಕ್ಕಿದ್ರೆ ಸ್ವಲ್ಪ ಈಸಿ ಅನ್ಸತ್ತಾವ GK ಕ್ವಶನ್ಸ್. ಕೆಲವೊಂದು ಕ್ವಶನ್ಸ್ ಭಾಳ ಟಫ್, ಒಂದು ಟಫ್ ಅಂದ್ರೆ ಭಾಳ ಟಫ್ ಬರತ್ತಾವ, ಈಸಿ ಅಂದ್ರೆ ಭಾಳ ಈಸಿ ಬರತ್ತಾವ. ಹಾಗೆ ಅನ್ಬೋದು. ಇನ್ನು ಟ್ರಿಬ್ಯುನಲ್ಸ್ ಬಗ್ಗೆ ಎಲ್ಲ ಕೇಳ್ಯಾರ, ಅಮೆಂಡ್ಮೆಂಟ್ಸ್ ಬಗ್ಗೆ ನೋಡ್ಕೊರಿ, ಟ್ರಿಬ್ಯುನಲ್ಸ್ ನೋಡ್ಕೊರಿ, ಆರ್ಟಿಕಲ್ಸ್ ನೋಡ್ಕೊಳ್ಬೇಕು ನೀವು, ಇಂಪಾರ್ಟೆಂಟ್ ಆಫ್ ಕೋರ್ಸ್. ಸರಿ ಸಿಮ್ ನೋಡಿದಾಗ ಆರಾಮ್ ಏನು PYQ ನೋಡ್ಕೊಂಡ್ರೆ ಬೆಸ್ಟ್ ಐತಿ. ಇನ್ನು ನೀವು ಮ್ಯಾಥ್ಸ್ ವಿಡಿಯೋ ಡಿಸ್ಕ್ರಿಪ್ಷನ್ ವಿಡಿಯೋ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ. ಇನ್ನು ಕಂಪ್ಯೂಟರ್ ನೋಟ್ಸವರು ಟೆಲಿಗ್ರಾಮ್ದಾಗ ಹಾಕಿ ಅದನ್ನು ನೋಡ್ಕೊರಿ ಒಂದ್ಸಲ. ಕಂಪ್ಯೂಟರ್ ಕ್ವಶನ್ಸ್ ಕಡಿಮೆ ಕೇಳ್ತಾರೆ, ಸೈನ್ಸ್ ಬಗ್ಗೆನೂ ಕಡಿಮೆ ಕೇಳ್ತಾರೆ, 3 ರಿಂದ 5 ಅಷ್ಟೇ ಕೇಳ್ತಾರೆ. ಸರಿ ಅಷ್ಟೇ, ಮತ್ತೇನಿಲ್ಲ. ಸಿಗೋದು ನೋಡಿದಾಗ ನಾಳೆ ಹೆಂಗೈತೆ ಎಕ್ಸಾಮ್.